ಹಲೋ ನಮಸ್ತೆ, ವೆಲ್ಕಮ್ ಟು ಫ್ಲೇವರ್ಸ್ ಆ್ಯಂಡ್ ಫುಡ್ ಟ್ರೆಂಡ್ಸ್ ಬೈ ಕೊಲ್ಲಾಪುರದ ಕನ್ನಡತಿ. ನನ್ನ ಹೆಸರು ಚೇಂಜ್ ಮಾಡೇನಿ. ಸೊ ಅದನ್ನ ಏನಂತ ಹೇಳ್ತೇನೆ, ನೀವು ನೋಡಿರ್ಬೇಕನ್ನ ಥಂಬ್ನೇಲ್ ಒಳಗೆ. ಸೊ ಇವತ್ತು ನಾನು ಒಂದು ದಿವಸ ನಾನು ಬೆಲ್ಗಾಮ್ದಾಗ ಹೆಂಗೆ ಇರ್ತೈತಿ ಅಂಥೇಳಿ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡೇನಿ. ಆಲ್ದೋ ಈ ಬ್ಯುಸಿ ಸ್ಕೆಡ್ಯೂಲ್ನಾಗ ನಂಗೆ ಭಾಳ ಕ್ಲಿಪ್ಸ್ ತೊಗೊಳಕ್ಕೆ ಆಗಿಲ್ಲ, ನಂಗೆ ಫುಲ್ ಕವರ್ ಮಾಡೋಕ್ಕಾಗಿಲ್ಲ. ಬಟ್ ಜಸ್ಟ್ ಒಂದು ಸ್ವಲ್ಪ ಕ್ಲಿಪ್ಸ್ ತೊಗೊಂಡು ಆ್ಯಡ್ ಮಾಡೇನಿ. ಸೊ ಮಾರ್ನಿಂಗ್ ಜಳಕ ಅದು ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ಎಲ್ಲರದ್ದು ಬ್ರೇಕ್ಫಾಸ್ಟ್ ಆಗ್ಬಿಟ್ಟಿತ್ತು ಆಲ್ರೆಡಿ. ಸೊ ನಾನು ಇವಾಗ ಬ್ರೇಕ್ಫಾಸ್ಟ್ ತೊಗೊಳಕತ್ತೀನಿ. ಬ್ರೇಕ್ಫಾಸ್ಟ್ ಅದು ನಂದು ಲೇಟನೇ ಆಯಿತಾ, ಮಮ್ಮಿ ಮನೆಗೆ ಅಂದಮೇಲೆಲ್ಲ ಒಂದು ಸ್ವಲ್ಪ ಲೇಟನೇ ಹೇಳೋದು ಆಗ್ತೈತಿ. ಸೊ ಬ್ರೇಕ್ಫಾಸ್ಟ್ ಮಾಡಿ ಹಂಗೆ ಒಂದು ಸ್ವಲ್ಪ ಹೊರಗೆ ಕುಂತಿದ್ದೆ. ಮಮ್ಮಿ ಏನೇನು ಗಿಡ ಹಚ್ಚಿದಾಳೆ, ಏನೇನು ಗಿಡ ಅದಾವ, ನಾನು ಇದ್ರಾಗೇನು ಯಾವ್ಯಾವ ಕೊಲ್ಲಾಪುರಕ್ಕೆ ಒಯ್ಬೇಕಾ ಅಂಥೇಳಿ ಪ್ಲ್ಯಾನ್ ಮಾಡ್ಕೊತ ಕುಂತಿದ್ನಿ. ಸೊ ಹಂಗೆ ಮೊನ್ನೆ ಒಂದು ಏನಾಗಿತ್ತು, ನನ್ನ ಮಗನಿಂದ ದಿವ್ಯಾಂಶನಿಂದ ಒಂದು ಕಪ್ ಹೊಡೆದಿತ್ತು. ಸೊ ಆ ಕಪ್ ಒಳಗೆ ನನಗೆ ಸಣ್ಣ ಪ್ಲಾಂಟ್ಸ್ ನಂಗೆ ಏನು ಒಯ್ಬೇಕಲ್ಲ ಅಂಥವು ಹಾಕ್ಕೊಂಡಿದ್ನಿ. ಇಲ್ಲಿ ನೋಡ್ರಿ, ಇವೆರಡು ನಾನು ಕಪ್ನ ನಾನು ಕೊಲ್ಲಾಪುರಕ್ಕೆ ತೊಗೊಂಡೋಗ್ತೀನಿ. ಇನ್ನು ನಾನು ಅಲ್ಲಿ ನನ್ನ ಪಾಟ್ಸ್ನಾಗ ಹಚ್ಬೇಕಂತ ತೊಗೊಂಡು ಹೊಂಟೇನಿ. ಹಂಗೆ ನನ್ನ ಕಡೆ ಅಲ್ಲೇ ತುಳಸಿ ಗಿಡನೂ ಕೆಟ್ಟೋಗ್ಬಿಟ್ಟಿತ್ತು. ಸೊ ಅದನ್ನೂ ತೊಗೊಳಕ್ಕೆ ಇಲ್ಲಿ ನೋಡ್ರಿ, ಇದನ್ನ ತೊಗೊಂಡು ಹೋಗ್ಬೇಕಂತ ಪ್ಲ್ಯಾನ್ ಮಾಡೇನೆ. ಚಲೋ ಆಗೈತಿ ಇದು. ಇದನ್ನೂ ಅಲ್ಲಿ ತೊಗೊಂಡೋಗಿ ಇಟ್ಕೊಳ್ತೇನೆ. ಇವರು ಆಲ್ರೆಡಿ ಭಾಳ ತುಳಸಿ ಗಿಡ ಅದು ಅದಾವ. ಇಲ್ಲಿ ನೋಡ್ರಿ, ಇವ್ರು ಮೆಣಸಿನ್ಕಾಯಿ, ಕೊತ್ತಂಬರಿ ಏನೇನರ ಹಂಗೆ ವೆಜಿಟೇಬಲ್ಸ್ ಅದು ಹಾಕಿರ್ತಾಳೆ ನಮ್ಮ ಮಮ್ಮಿ ಮತ್ತು ವೈನಿ. ಸೊ ಅದನ್ನೆಲ್ಲ ಏನೇನು ಹಾಕ್ಯಾರ, ಏನೇನು ಅದಾವ ಅಂತ ನೋಡ್ಕೊತ ಕುಂತಿದ್ದೆ. ಇಲ್ಲಿ ಸಣ್ಣ ಫ್ಲವರ್ದು ಈ ರೀತಿ ಶೋದು ಚಲೋ ಅದಾವ. ಬಟ್ ಈ ಸತನ ಎಲ್ಲ ಒಯ್ಯೋಕ್ಕಾಗಂಗಿಲ್ಲ. ನೋಡೋ ನೆಕ್ಸ್ಟ್ ಟೈಮ್ ಅದು. ಇಲ್ಲಿ ಕರಿಬೇವದೈತಿ, ಬದ್ನೆಕಾಯಿ ಇವೆಲ್ಲ ಹಂಗೆ ಗಿಡ ನೋಡ್ಕೊತ ಕುಂತಿದ್ದೆ ಗಾಳಿಗೆ. ಇವತ್ತನ ಒಂದು ಸ್ವಲ್ಪ ಟೈಮ್ ಸಿಕ್ಕಿತ್ತು ನಂಗೆ, ಬಿಸಿ ಸ್ಕೆಡ್ಯೂಲ್ ಅಂದ್ರೆ ಮದುವೆ ಅದು ಇದು ಅಂಥೇಳಿ. ಸೊ ಇದು ನೋಡ್ರಿ, ನಮ್ಮ ಬೆಲ್ಗಾಮ್ದಾಗಿಂದ ಅಡುಗೆ ಮನೆ ಈ ರೀತಿ ಐತಿ, ಈ ರೀತಿ ಕಾಣಿಸ್ತೈತಿ. ಸೊ ಸಮ್ಮರ್ಲ ಎಲ್ಲ ಬ್ರೇಕ್ಫಾಸ್ಟ್ ಹಾಕಿ ಕುಂತಿದ್ವಿ. ನಮ್ಮ ಮಮ್ಮಿ ದಿವ್ಯಾಂಶಗೆ ಒಂದು ಸ್ವಲ್ಪ ಜ್ಯೂಸ್ ಕೊಡ್ತೇನೆ, ಅವ್ನು ಹೋಗಿ ಕುಡಿಸೋಗು ಅಂಥೇಳಿ ಅವನಿಗೆ ಜ್ಯೂಸ್ ಕೊಡಕತ್ಲಿ. ನೋಡ್ರಿ, ಹುಡುಗ ಈ ದಿವ್ಯಾಂಶ ನನ್ನ ಕಡೆ ಇನ್ನೂ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ. ಬಟ್ ಇಲ್ಲೆಲ್ಲ ಸಮ್ಮರ್ ವೆಕೇಷನ್ಸ್ ಎಲ್ಲ ಹುಡುಗರು ಫುಲ್ ಮಜಾ ಮಾಡಾಕತ್ತಾರೆ. ಮಾವಿನ ಹಣ್ಣು ಗಿಡದಾಗಿನ ಮಾವಿನ ಹಣ್ಣು ಹರಿಯೋದು, ಅಥವಾ ಮನ್ಯಾಗ ಮಾವಿನ ಹಣ್ಣು ತಿನ್ನೋದು, ಆಟ ಆಡೋದು ಎಲ್ಲ ಫುಲ್ ಮಜಾ ಮಾಡ್ಕೊತ ಆಟ ಆಡಕತ್ತಿದ್ರು. ದಿವ್ಯಾಂಶಗೂ ಅವ್ರ ಜೊತೆ ಹೊರಗೆ ಹೋಗೋದಿತ್ತು. ಬಟ್ ನಾನು ಅವನಿಗೆ ಹೊರಗೆ ಬಿಡಲಿಲ್ಲ, ಬಿಸಿಲು ಭಾಳ ಇರೋ ಕಾರಣ. ಸೊ ಹಂಗೆ ಅವನ್ನ ಬಾಗಲ್ದಾಗನ ಕುಂತ ಹುಡುಗರು ಏನು ಮಾಡಾಕತ್ತಾರಂತ ನೋಡ್ಕೊತ ಕುಂತಿದ್ದ. ಅವು ಹುಡುಗರು ಏನು ಮಾಡಾಕತ್ತಿದ್ದು ಅಂದ್ರೆ, ಆ್ಯಕ್ಚುಲಿ ನೋಡೋಕೆ ನನಗೂ ಮಜಾ ಬರಾಕತ್ತಿತ್ತು. ಅವ್ರನ್ನ ನೇಬರ್ಸನ ಅವ್ರು ಏನು ಮಾಡಾಕತ್ತಿದ್ರು ಅಂದ್ರೆ, ಅಲ್ಲೇ ನಮ್ಮ ಮನೆ ಮುಂದೆ ಒಂದು ಸ್ವಲ್ಪ ಜಾಗದೊಳಗೆ ಮಣ್ಣು ಒಗ್ದಿದ್ರು ಯಾರೋ. ಸೊ ಆ ಮಣ್ಣನ್ನು ತೊಗೊಂಡು ಅವ್ರವ್ರ ಗಾರ್ಡನ್ದಾಗ ಹಾಕ್ಕೊಳಕತ್ತಿದ್ರು. ಯಾರು ಹೇಳ್ತಾರೆ ಅವ್ರಿಗೂ ಹೋಗೋರು ಸೈಕಲ್ ಮೇಲೆ ಒಗ್ಯಾಕತ್ತಿದ್ರು. ನಮ್ಮ ಮಮ್ಮಿಗೂ ಮೇ ಬಿ ಅವ್ರು ಬಂದ್ಬಿಟ್ಟಿತ್ತು ಅಂದ್ಕೊಟ್ರೇನೋ. ಸೊ ನಾನು ಅವ್ರ ಜೊತೆ ಮಾತಾಡ್ಕೊತ ಟೈಮ್ ಪಾಸ್ ಮಾಡ್ಕೊತ ಅವ್ರನ್ನ ನೋಡ್ಕೊತ ಕುಂತಿದ್ದೆ. ದಿವ್ಯಾಂಶಕ್ಕೆ ಮಾತ್ರ ನಾನು ಬಿಡಲಿಲ್ಲ, ಅವನಿಗೂ ಹೋಗೋದು ಭಾಳ ಬೇಕಾಗಿತ್ತು ಹೊರಗೆ. ಅಷ್ಟೊತ್ತಿಗೆ ಮಧ್ಯಾಹ್ನ ಟೈಮೂ ಆಗಿತ್ತು. ಮಮ್ಮಿ ಅಡುಗೆ ಮನೆಯಾಗ ಏನು ಮಾಡಾಕ್ತಾಳೆ ನೋಡ್ಕೊಂಬರೋಣಂತ ಒಂದು ಬಂದೆ. ಅಕ್ಕಿ ಎಲ್ಲ ಮಧ್ಯಾಹ್ನ ಅಡುಗೆದು ರೆಡಿ ಮಾಡ್ಕೊಳಕತ್ತಿದ್ಲ. ನಾ ಆಕಿ ಕಡೆ ಬರೋಂತಲೇ ಅಕ್ಕಿ ನಂಗೆ ಇದು ಬಿಲ್ ಬಂದೈತೆ ನೋಡಿ, ಎಷ್ಟು ಬಂದೈತೆ ನೋಡಿ ಅಂತ ಹೇಳ್ಕೊಟ್ಲು. ಕರ್ನಾಟಕದಾಗ ಕರೆಂಟ್ ಬಿಲ್ ಫ್ರೀ ಐತೆ ನೋಡ್ರಿ. ಫ್ರೀ ಇದ್ರೂ ಇವ್ರ ಬಿಲ್ ಇಲ್ಲೇ 1890 ರೂಪಾಯಿ ಬಂದೈತಿ. ಸೊ ಆಕೆಗೆ ಹೇಳಿದ್ನಿ, ಬಿಲ್ ಬಂದೈತವ, ಏನು ಫ್ರೀ ಏನಿಲ್ಲ ಅಂಥೇಳಿ. ಅಷ್ಟೊತ್ತಿಗೆ ನನ್ನ ಮಗನ ಅವ್ನು ಬಿಟ್ಟು ಬಂದಿದ್ದನ ಅವ್ನ ಬಕೆಟ್ದಾಗ ಗಿಡ ಹಚ್ಚಾಕತ್ತಿದ್ದ. ಗಿಡ ಹಚ್ಕೊಂತ ಮಣ್ಣಿನ ಆಟ ಚಾಲೂ ಮಾಡಿಬಿಟ್ಟಿದ್ದವು. ನಾನು ಹಂಗೆ ನಮ್ಮ ಗಿಡದಾಗಿನ ಒಂದು ಆ್ಯಲೋವೆರಾನ ಕಟ್ ಮಾಡ್ಕೊಂಡು ತಲೆಗೆ ಒಂದು ಸ್ವಲ್ಪ ಡ್ಯಾಂಡ್ರಫ್ ಆದಂಗೆ ಆಗಿತ್ತು, ಬಿಸಿಲಾಗ ಅಡ್ಡಾಡಿ. ಸೊ ತಲೆಗೆ ಒಂದು ಸ್ವಲ್ಪ ಆಲೋವೆರಾ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ಕುಂತಿದ್ದೆ. ಅಷ್ಟೊತ್ತಿಗೆ ಅಡುಗೆ ರೆಡಿ ಆಯಿತು. ಬಿಸಿ ರೊಟ್ಟಿ ಮತ್ತು ಮೆಣಸಿನ್ಕಾಯಿ ಎಣ್ಗಾಯಿ ಊಟ ಮಾಡಿ ಕುಂತಿದ್ದೆ. ನಮ್ಮ ಚಿಕ್ಕಿ ಬಂತು. ಚಿಕ್ಕಿ ಮುಂಜಾನೆಯಿಂದ ಅಡ್ಡಾಡಕ್ಕೆ ಹೋಗಿದ್ದು ಇವಾಗ ಬಂತು. ನಮಗೆ 2 ನಾಯಿ ಅದಾವೆ, ಚಿಕ್ಕಿ ಮತ್ತು ಸ್ವೀಟಿ. ಚಿಕ್ಕಿ ಎಲ್ಲ ಬ್ರೌನಿ ಅಂತಾರೆ ಎಲ್ಲರೂ, ನಾನು ಚಿಕ್ಕಿ ಅಂತೇನೆ. ಇದು ನೋಡ್ರಿ, ಇದೇನೈತಲ್ಲ ಇದು ಬ್ರೌನಿ ಚಿಕ್ಕಿ. ಆಮೇಲೆ ಇನ್ನೂ ಒಂದು ಸ್ವೀಟಿ ಐತೆ. ಸ್ವೀಟಿ ಒಳಗೆ ಮಲ್ಕೊಂಡೈತೆ, ತೋರಿಸ್ತೇನೆ ಬರ್ರಿ. ಸೊ ಬೆಲ್ಗಾಮ್ದಾಗ ಈ ರೀತಿ ನಂದು ಹಿಂಗೆ ದಿನ ಹೋಗ್ತೈತಿ. ಯಾವಾಗಾದರೂ ಲೆಟ್ಸಿ ನಾನು ಒಂದಿನ ಫುಲ್ ಡೇ ನಂದು ಯಾವ ರೀತಿ ಹೋಗ್ತೈತಿ, ಹೊರಗೆ ಹೆಂಗೆ ಎಷ್ಟು ಹೋಗ್ಬೇಕಾಕೈತಿ ಏನೇನು ಅಂತೇಳಿ ಒಂದಿನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಸದ್ಯಕ್ಕೆ ಇವತ್ತಿಗೆ ಇಷ್ಟ. ಈ ವ್ಲಾಗ್ ನಿಮಗೆ ಸೇರಿದ್ರೆ ಡೂ ಲೈಕ್, ಶೇರ್, ಕಮೆಂಟ್. ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಈ ಚಾನಲ್ ಹೆಸರು ಫ್ಲೇವರ್ಸ್ ಆ್ಯಂಡ್ ಫುಡ್ ಟ್ರೆಂಡ್ಸ್ ಬೈ ಕೊಲ್ಲಾಪುರದ ಕನ್ನಡತಿ ಅಂತ ಇಟ್ಟೇನೆ. ಸೊ ಸೇರಿತಂದ್ರೆ
ಕಮೆಂಟ್ ಮಾಡಿ ತಿಳಿಸ್ರಿ. ಥ್ಯಾಂಕ್ ಯು, ಬಾಯ್, ಹ್ಯಾವ್ ಅ ಗುಡ್ ಡೇ.